ಕೆಪಿಎಸ್ಸಿಯಿಂದ ಪದೇ ಪದೇ ಎಡವಟ್ಟುಗಳನ್ನ ಮಾಡಲಾಗ್ತಾ ಇದೆ. ಇದರಿಂದ ಅಭ್ಯರ್ಥಿಗಳು ಸಿಟ್ಟಿಗೆದ್ದಿದ್ದಾರೆ. ಎಷ್ಟೊಂದು ಎಡವಟ್ಟುಗಳು ಈ ಬಾರಿ ಅಂತಂದ್ರೆ ಎಡವಟ್ಟುಗಳ ಸರಮಾಲೆನೇ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೆ ಅಭ್ಯರ್ಥಿಗಳು ಈಗ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯ, ಅವರ ಜೀವನ ಅತಂತ್ರ ಆಗಿದೆ. ಅಭ್ಯರ್ಥಿಗಳಿಗೆ ಮುಂದೆ ಏನ್ ಮಾಡಬೇಕು ಅನ್ನೋ ದಾರಿ ತೋಚ್ತಾ ಇಲ್ಲ. ರಾತ್ರೋರಾತ್ರಿ ಹಾಲ್ ಟಿಕೆಟ್ ಅನ್ನ ಕೆಲವರಿಗೆ ಕೊಟ್ಟು ಕೆಪಿಎಸ್ಸಿ ಎಡವಟ್ಟು ಮಾಡಿಕೊಂಡಿತ್ತು. ಇನ್ನೂ ಕೆಲವರಿಗೆ ಹಾಲ್ ಟಿಕೆಟ್ ಸಿಗದೆ ವಂಚಿತರಾಗಿದ್ರು. 350 ಅಭ್ಯರ್ಥಿಗಳಿದ್ದಾರೆ ಹಾಲ್ ಟಿಕೆಟ್ ಸಿಗದೆ ಇದ್ದಂಥವರು. ಇನ್ನು ಕೆಟಿಯಲ್ಲಿ ಅರ್ಜಿ ವಿಚಾರಣೆ ಇದ್ರೂ ಕೂಡ ತರಾತುರಿಯಲ್ಲಿ ಈ ಪರೀಕ್ಷೆ ನಡೆದಿದೆ. ರಾತ್ರೋರಾತ್ರಿ ಹಾಲ್ ಟಿಕೆಟ್ ಕೊಡೋದು, ಆ ನಂತರದಲ್ಲಿ ಎಲ್ಲೋ ದೂರ ಇದ್ದಂಥವ್ರು ಅವರು ಬರೋದು ಹೇಗೆ? 10-12 ಗಂಟೆ ಬರೋದಕ್ಕಾಗುತ್ತೆ. ಅವ್ರು ಬರೋದು ಹೇಗೆ? ಹಾಲ್ ಟಿಕೆಟ್ ನೀಡುವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಲ್ಲ. ಅಭ್ಯರ್ಥಿಗಳ ಮುಂದೆನೇ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಪ್ರಿಂಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಪದೇ ಪದೇ ಇಂಥ ಎಡವಟ್ಟುಗಳು, ಅದರಲ್ಲೂ ಮೇಜರ್ ಎಡವಟ್ಟುಗಳನ್ನು ಕೆಪಿಎಸ್ಸಿ ಮಾಡ್ತಾ ಇರೋದ್ರಿಂದ ಅಭ್ಯರ್ಥಿಗಳು ಕೂಡ ಈಗ ಆಕ್ರೋಶಗೊಂಡಿದ್ದಾರೆ. ಎಕ್ಸಾಮ್ ನಡಿಬೇಕು, ಎಕ್ಸಾಮ್ ಸರಿಯಾಗಿ ನಡೆದಿಲ್ಲ ಅಂತ ಈಗ ಅಭ್ಯರ್ಥಿಗಳು ಹೇಳ್ತಾ ಇರೋದು. ಅದರ ಜೊತೆಯಲ್ಲಿ ಎಕ್ಸಾಮ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಈಗ ಅಭ್ಯರ್ಥಿಗಳು ನಿರ್ಧಾರ ಮಾಡಿದ್ದಾರೆ. ಆಕ್ಚುಲಿ ನಮಗೆ ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪು ಅದು ನಮ್ಮ ಪ್ರೇಯರ್ಸ್ ಅಲ್ಲಿ ಇರಲಿಲ್ಲ, ನಮ್ಮ ಮನವಿಗಳಲ್ಲಿ ಅದು ಇರಲಿಲ್ಲ. ಆದಾಗ್ಯೂ ನಮ್ಗೆ ಏನಾಗಿದೆ ಅಂದ್ರೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟಿದೆ. ನಾವು ನಮ್ಗೆ ಈ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಮುಖ್ಯ ಪರೀಕ್ಷೆಯನ್ನ ನಾವು ಬರೀಲೇಬೇಕಾಗಿದೆ. ಯಾಕಂದ್ರೆ ಕೋರ್ಟ್ ಆದೇಶ ಬಂದು ಎಲ್ಲರಿಗೂ ಬಹಳ ಮಹತ್ವದಾಗಿದೆ. ಸೊ ಆ ಒಂದು ಕಾರಣಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಸಂವಿಧಾನಾತ್ಮಕವಾಗಿ ಕೋರ್ಟ್ ಕೊಟ್ಟಿರುವಂತ ಆದೇಶವನ್ನ ನಾವು ಪರಿಗಣಿಸಿ ಆದೇಶದನ್ವಯ ಪರೀಕ್ಷೆನ ತೆಗೆದುಕೊಳ್ತಾ ಇದೀವಿ. ಆದ್ರೆ ನಾವಿಲ್ಲಿ ಮುಂದೆ ಈ ವಿಚಾರವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಏನಿದೆ, ಸೊ ಅಲ್ಲಿ ನಾವು ಕೇಸನ್ನ ದಾವೆಯನ್ನ ಹೂಡ್ತೀವಿ ಅಂತ ಹೇಳ್ಬಿಟ್ಟು ಕೆಪಿಎಸ್ಸಿಗೆ ಈಗಾಗಲೇ ಒಂದು ಮನವಿ ಪತ್ರವನ್ನ ಕೊಟ್ಟು ಕೆಪಿಎಸ್ಸಿ ಅವ್ರ ಕಡೆಯಿಂದ ನಾವು ಸೀಲ್ ಅನ್ನ ಸಹ ಪಡೆದಿದ್ದೀವಿ, ರೆಸಿಪ್ಟ್ ಅನ್ನ ಸಹ ಪಡೆದಿದ್ದೀವಿ. ಇದು ತೃಪ್ತಿಕರವಾಗಿಲ್ಲ. ನಮ್ಗೆ ಈ ಜಜ್ಮೆಂಟ್ ಏನಿದೆ ಅದು ತೃಪ್ತಿಕರವಾಗಿಲ್ಲ. ಆದಾಗ್ಯೂ ಕೋರ್ಟ್ ಆದೇಶ ಇರೋ ಕಾರಣಕ್ಕಾಗಿ ಮಾತ್ರ ನಾವು ಪರೀಕ್ಷೆನ ತೆಗೆದುಕೊಳ್ತಾ ಇದೀವಿ. ಇದನ್ನ ಪ್ರಶ್ನಿಸಿ ಮುಂದೆ ಯಾವುದೇ ಹಂತದಲ್ಲಾಗ್ಲಿ ನಾವು ಸುಪ್ರೀಂ ಕೋರ್ಟ್ ಅಥವಾ ಪ್ರಶ್ನೆ ಪತ್ರಿಕೆ ತಪ್ಪಾಗಿದೆ, 79 ಪ್ರಶ್ನೆಗಳು ರಾಂಗ್ ಆಗಿದೆ. ಆ ಒಂದು ಅದಕ್ಕೆ ಪ್ರಿಲಿಮ್ಸ್ ಅಲ್ಲಿ ಆಗಿರುವಂತ ತಪ್ಪಿಗೆ ಕ್ಲಾರಿಫಿಕೇಶನ್ ಕೊಡದೆ ಮೇನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊದಲು ಪ್ರಿಲಿಮ್ಸ್ ಅಲ್ಲಿ ಆಗಿರುವಂತ ತಪ್ಪಿಗೆ ಏನು ಸುಪ್ರೀಂ ಕೋರ್ಟ್ ನ ಪ್ರಕಾರ ಹೋಗ್ಬೇಕು ಅಂದ್ರೆ ಒಂದು ಮರು ಪರೀಕ್ಷೆ ಆಗ್ಬೇಕು ಅಥವಾ ಮರು ಅಧಿಸೂಚನೆ ಆಗ್ಬೇಕು. ಸೊ ಆ ಮರು ಪರೀಕ್ಷೆ ಅಥವಾ ಮರು ಅಧಿಸೂಚನೆ ಮಾಡಿ ಅದಾದ ನಂತರ ಮುಂದುವರಿಸಿ ಅಂತ ಒಂದು ಮನವಿಯನ್ನು